goes. ನಮಸ್ಕಾರ ಟ್ರೇಡರ್ಸ್. ಸೊ ಹಳೆ ವಿಡಿಯೋಲಿ ಕಂಪ್ಲೀಟ್ ಬೇಸಿಕ್ ಆಫ್ ಕ್ರಿಪ್ಟೋ ಮಾರ್ಕೆಟ್ನ ಹೇಳ್ಕೊಟ್ಟಿದ್ದೆ. ಅಲ್ಲಿ ಕಮೆಂಟ್ ಸೆಕ್ಷನ್ನ ಚೆಕ್ ಮಾಡಿದಾಗ ಪ್ರತಿಯೊಬ್ಬರು ಕೇಳಿದ್ದೆ ಒಂದು ಪ್ರಶ್ನೆ, ಸರ್ ಬ್ರೋಕರೇಜ್ ಲಿಮಿಟ್ ಆರ್ಡರ್ ಮಾರ್ಕೆಟ್ ಆರ್ಡರ್ ಅಂತ ಹೇಳ್ಕೊಟ್ರಿ, ಮೇಕರ್ ಟೇಕರ್ ಅಂತ. ಮೇಕರ್ಗೆ 0.02% ಅಂದ್ರಿ, ಟೇಕರ್ಗೆ 0.05% ಅಂದ್ರಿ. ಇದು ಹೆಂಗ್ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ ನನಗೊಂದು ಸ್ವಲ್ಪ ವಿವರಿಸಿ ಹೇಳ್ಕೊಡಿ ಸರ್ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದೀವಿ. ಸೊ ಇದರಲ್ಲಿ ನಾವು ನಿಮಗೆ ಬ್ರೋಕರೇಜ್ನ ಹೆಂಗ್ ಚಾರ್ಜ್ ಮಾಡ್ತಾರೆ, 0.02% ಅಂದ್ರೆ ಎಷ್ಟಾಗುತ್ತೆ, 0.05% ಅಂದ್ರೆ ಹೆಂಗ್ ಚಾರ್ಜ್ ಮಾಡ್ತಾರೆ, ಇದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಕೊನೆ ತನಕ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ, ಒಂದು ಎಜುಕೇಶನಲ್ ಪರ್ಪಸ್ ಆಗಿ ಮಾಡ್ತಾ ಇರುವಂತ ವಿಡಿಯೋ. ಇದರಲ್ಲಿ ಯಾವುದೇ ತರ ನಿಮಗೆ ನೀವು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಕ್ರಿಪ್ಟೋಲ್ ಮಾಡಿ ಅಂತ ನಿಮಗೆ ಪ್ರಮೋಟ್ ಮಾಡ್ತಾ ಇಲ್ಲ. ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಮೀಟ್ ಮಾಡಿ ಆಮೇಲೆ ನಿಮ್ಮ ಕ್ರಿಪ್ಟೋ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಬನ್ನಿ ವಿಡಿಯೋಲಿ ನೋಡೋಣ. ಸೊ ಬ್ರೋಕರೇಜ್, ಸೊ ಇದೇ ಒಂದು ಮೇಜರ್ ಸಮಸ್ಯೆ. ಸೊ ಇದನ್ನು ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಂತ ಇರುತ್ತೆ, ಫಸ್ಟು ಮೇಕರ್ ಅಂತ ಇರುತ್ತೆ, ಇನ್ನೊಂದು ಟೇಕರ್ ಅಂತ ಇರುತ್ತೆ. ಸೊ ಮೇಕರ್ ಬಂದು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡ್ತಾನೆ, ಟೇಕರ್ ಬಂದು ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡ್ತಾನೆ. ಸೊ ಇಲ್ಲಿ ಮೇಕರ್ಗೆ 0.02% ಬೀಳುತ್ತೆ, ಟೇಕರ್ಗೆ 0.05% ಬೀಳುತ್ತೆ. ಸೊ ನಿಮ್ಗನ್ಸುತ್ತೆ 0.02% ಅಂದರೆ ಕಮ್ಮಿನೇ ಬೀಳುತ್ತೆ, ಹೋಯ್ತು ಬಿಡಿ ಅಂತ ಅಂದ್ಬಿಟ್ಟು. ಅದೇ ಥರ ಟೇಕರ್ಗೂ 0.05% ಅಂದರೆ ಏನು ಅಷ್ಟೊಂದು ಡಿಫ್ರೆನ್ಸ್ ಬರೋದಿಲ್ಲ ಸರ್, ಏನೋ ಒಂದು ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ, ಬಿಟ್ಬಿಡಿ ಅಂತೀರಾ. ಸೊ ಆದರೆ ಇದನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ನೀವು ಹೇಳ್ತೀರಾ ಸರ್ ಲಿಮಿಟ್ ಆರ್ಡರ್ ಮಾಡೋದ್ರಲ್ಲಿ ಅಡ್ವಾಂಟೇಜ್ ಇದೆ, ಮಾರ್ಕೆಟ್ ಆರ್ಡರ್ ಮಾಡೋದ್ರಲ್ಲಿ ಅಡ್ವಾಂಟೇಜ್ ಇಲ್ಲ ಕ್ರಿಪ್ಟೋ ಮಾರ್ಕೆಟಲ್ಲಿ ಅಂತ ಅಂದ್ಬಿಟ್ಟು. ಬನ್ನಿ ಹೇಳ್ಕೊಡ್ತೀನಿ. ಸೊ ವೆರಿ ಸಿಂಪಲ್ ಆಗಿ ಕಲ್ತ್ಕೊಳ್ಳೋಣ, ಜಾಸ್ತಿ ನಾವು ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಬೇಸಿಕ್ಕಿಂದನೇ ಕಲ್ತ್ಕೊಳ್ಳೋಣ. ಸೊ ಇಲ್ಲಿ ನೋಡಿ 0.02% ಅಂದರೆ ಅವ್ರು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಟೋಟಲ್ ನಿಮ್ಮ ಫಂಡ್ ಇಂಟು ನೀವು ಎಷ್ಟು ಲೆವರೇಜ್ ತೊಗೊಂಡಿದ್ದೀರಾ ಅದನ್ನು 0.02% ಜೊತೆ ಮಲ್ಟಿಪ್ಲೈ ಮಾಡ್ತಾರೆ. ಸೊ ಇದನ್ನ ಹೆಂಗೆ, ಇದ್ರ ಫಾರ್ಮುಲಾ ಬ್ರೋಕರೇಜ್ ಫಾರ್ಮುಲಾ ಅಂತ ಇದೆ. ಇದು ಏನಂತ ಕರಿತೀವಿ, ಬ್ರೋಕರೇಜ್ ಫಾರ್ಮುಲಾ ಅಂತ. ಸೊ ಈ ಬ್ರೋಕರೇಜ್ ಫಾರ್ಮುಲಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ, ಟೋಟಲ್ ಫಂಡ್ ಇಂಟು ಲೆವರೇಜ್ ಇಂಟು ಮೇಕರ್ ಆರ್ ಟೇಕರ್ ಇಂಟು ಮೇಕರ್/ಟೇಕರ್. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದು. ಫಾರ್ ಎಕ್ಸಾಂಪಲ್ ಇವಾಗ ಎರಡಕ್ಕೂ ಒಂದು ಉದಾಹರಣೆ ತಗೊಳ್ಳೋಣ. ನಿಮ್ಮ ಹತ್ರ 1000 ರೂಪಾಯಿ ನೀವು ಕ್ರಿಪ್ಟೋ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ 10x ಲೆವರೇಜ್ ತೊಗೊಂಡ್ಬಿಟ್ಟು. ಸೊ ಇವಾಗ ನಿಮಗೆ ಏನು ಬೀಳುತ್ತೆ ಬ್ರೋಕರೇಜ್ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ನಾವು ಏನು ಮಾಡ್ಕೊಳೋಣ, ಮೇಕರ್ ಅಂತ ಒಂದು ಕಡೆ ಮಾಡ್ಕೊಳೋಣ, ಇನ್ನೊಂದು ಕಡೆ ಟೇಕರ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ನಿಮ್ಮ ಹತ್ರ 1000 ರೂಪಾಯಿ ಇದೆ, ನೀವು 10x ಮಾರ್ಜಿನ್ ತೊಗೊಂಡಿದ್ದೀರಾ, 0.02% ಬ್ರೋಕರೇಜ್ ಚಾರ್ಜ್ ಮಾಡ್ತಾನೆ. ಯಾಕೆ ಅಂತ ಕೇಳಿದ್ರೆ ನೀವು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರಾ. ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಬೀಳುತ್ತೆ, 0.02%. ಸೊ ನಿಮ್ಮ ಕ್ಯಾಪಿಟಲ್ ಎಷ್ಟು ಯೂಸ್ ಮಾಡ್ತಿದ್ದೀರಾ, ಬರೀ 1000 ರೂಪಾಯಿ ಡಿಪ್ಲಾಯ್ ಮಾಡಿದ್ದೀರಾ. ಆದರೆ ಲೆವರೇಜ್ ಪ್ರಶ್ನೆಗೆ ಬಂದಾಗ 10x ಲೆವರೇಜ್ ತೊಗೊಂಡಿದ್ದೀರಾ, ಅಂದರೆ ಎಷ್ಟು, 1000 ರೂಪಾಯಿಗೆ 10,000 ರೂಪಾಯಿ ತೊಗೊಂಡಿದ್ದೀರಾ ಅಂತ ಅರ್ಥ ಆಯ್ತು, ಗೊತ್ತಾಯ್ತಾ. ಸೊ ಇವಾಗ ಏನು ಮಾಡ್ತಾನೆ ಅಂದರೆ ಬ್ರೋಕರು 10,000 ಇಂಟು 0.02% ಮಾಡ್ತಾನೆ. ಎಷ್ಟು ಬಂತು ನೋಡಿ. ಸೊ ಇದೇ ಥರ ನಾವು ಚೆಕ್ ಮಾಡೋಣ ಬನ್ನಿ. ನೀವು 1000 ರೂಪಾಯಿ ಏನಾದರೂ ಕ್ರಿಪ್ಟೋಗೆ ಇನ್ವೆಸ್ಟ್ ಮಾಡಿದರೆ ಅಲ್ಲಿ ನೀವೇನಾದರೂ 10x ಲೆವರೇಜ್ ಅಂದರೆ 10x ಲೆವರೇಜ್ ತೊಗೊಂಡಿದ್ರೆ 0.02% ನಿಮಗೆ ಬ್ರೋಕರೇಜ್ ಬೀಳುತ್ತೆ. ಯಾವುದು, ಲಿಮಿಟ್ ಆರ್ಡರ್ ತೊಗೊಂಡಿದ್ರೆ. ನೀವು ಲಿಮಿಟ್ ಆರ್ಡರ್ ಏನಾದರೂ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ನಿಮಗೆ 0.02% ಚಾರ್ಜ್ ಆಗುತ್ತೆ. ಈ ಥರ ಲೆಕ್ಕ ಹಾಕಿದ್ರೆ 1000 ರೂಪೀಸ್ನ 10x ಅಲ್ಲಿ ತೊಗೊಂಡಿದ್ರೆ 10,000 ರೂಪಾಯಿ ನೀವು ಟೋಟಲ್ ಬ್ರೋಕರ್ ಫಂಡ್ 9,000 ರೂಪಾಯಿ, ನಿಮ್ದು 1,000 ರೂಪಾಯಿ, ಟೋಟಲ್ 10,000 ರೂಪಾಯಿ ನಿಮ್ಮ ಬಂಡವಾಳ ಇರುತ್ತೆ. ಈ 10,000 ರೂಪಾಯಿಗೆ 0.02% ಬ್ರೋಕರೇಜ್ನ ಚಾರ್ಜ್ ಮಾಡ್ತಾರೆ, ಅಂದರೆ 2 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 2 ರೂಪಾಯಿ ನಿಮಗೇನು ಜಾಸ್ತಿ ಅನ್ನಿಸ್ತಾ ಇಲ್ಲ, 1000 ರೂಪಾಯಿಗೆ 2 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಬೈಗೆ 2 ರೂಪಾಯಿ, ಸೆಲ್ಗೆ 2 ರೂಪಾಯಿ, ಅಂದರೆ ಏನಾಗುತ್ತೆ 4 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ, 4 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ಥರ ನೀವೇನಾದರೂ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ
ಅದೇ ಥರ ನೀವೇನಾದರೂ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, 1000 ರೂಪಾಯಿ ಇಂಟು 10x ಇಂಟು 0.05% ಲೆಕ್ಕದಲ್ಲಿ ಪ್ಲೇಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ 10,000 ರೂಪಾಯಿ ಇಂಟು 0.05% ಅಂದರೆ 5 ರೂಪಾಯಿ ಬಿತ್ತು. ಎಷ್ಟು ರೂಪಾಯಿ ಬಿತ್ತು? 5 ರೂಪಾಯಿ ಬಿತ್ತು. ಸೊ ಇಲ್ಲಿ ನನಗೆ ಎಷ್ಟು ರೂಪಾಯಿ ಬೀಳ್ತಾ ಇತ್ತು? ನೀವು ಲಿಮಿಟ್ ಆರ್ಡರ್ನ 1000 ರೂಪಾಯಿ ಹಾಕ್ಬಿಟ್ಟು ಲಿಮಿಟ್ ಆರ್ಡರ್ 10x ತೊಗೊಂಡ್ಬಿಟ್ಟು ಪ್ಲೇಸ್ ಮಾಡಿದರೆ ಬರೀ 2 ರೂಪಾಯಿ ಬೀಳೋದು. ಆದರೆ ಇಲ್ಲಿ ನನಗೆ ಎಷ್ಟು ಬೀಳ್ತಾ ಇದೆ? 5 ರೂಪಾಯಿ ಬೀಳ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಇದ್ರ ಡಬಲ್ಗಿಂತ ಜಾಸ್ತಿ ಆಗಿದೆ, 100%ಗಿಂತ ಜಾಸ್ತಿ ಆಗಿದೆ. 2 ರೂಪಾಯಲ್ಲಿ 5 ರೂಪಾಯಲ್ಲಿ ಅಜಗಜಾಂತರ ವ್ಯತ್ಯಾಸ ಬರುತ್ತೆ. ಸೊ ಇದು ನೀವು ಬರೀ ಬೈಗಾಯಿತು. ಸೆಲ್ ಮಾಡಿದಾಗ ವಾಪಸ್ ಸೆಲ್ ಮಾಡಿದಾಗ ಟೋಟಲ್ ನಿಮಗೆ 10 ರೂಪಾಯಿ ಬ್ರೋಕರೇಜ್ ಬೀಳುತ್ತೆ. ಬ್ರೋಕರ್ ಎಷ್ಟು ಚಾರ್ಜ್ ಮಾಡ್ತದೆ ನಿಮ್ಮ ಹತ್ರ? 10 ರೂಪಾಯಿ ಚಾರ್ಜ್ ಮಾಡ್ತದೇನೆ. ಆದರೆ ನೀವೇನಾದರೂ ಲಿಮಿಟ್ ಆರ್ಡ್ರಲ್ಲಿ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? ಕೇವಲ ಬರೀ 4 ರೂಪಾಯಿ ಬೀಳುತ್ತೆ. ಸೊ ಇದು ಒಂದು ಮೇಜರ್ ಕೀ ಪಾಯಿಂಟ್. ತುಂಬ ಜನಕ್ಕೆ ಮೇಕರ್ ಅಂದರೆ ಏನು, ಟೇಕರ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಕಂಪ್ಲೀಟಾಗಿ ಮೇಕರ್ ಅಂದರೆ ಏನು, ಟೇಕರ್ ಅಂದರೆ ಏನು, ಬ್ರೋಕರೇಜ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಕ್ರಿಪ್ಟೋ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಮುಂದಿನ ವಿಡಿಯೋ ಅದನ್ನು ಮಾಡ್ತೀವಿ. ಧನ್ಯವಾದಗಳು. ಸೊ ಎಲ್ಲರೂ ತುಂಬ ಒಂದು ಪ್ರಶ್ನೆ ಕೇಳ್ತಿದ್ರಿ, ಸರ್ ನೀವು ಕ್ರಿಪ್ಟೋನ ಹೇಳ್ಕೊಡ್ತಾ ಇದ್ದೀರಾ, ನೀವೇನು ಪ್ರಾಫಿಟಬಲ್ ಇದ್ದೀರಾ ಕ್ರಿಪ್ಟೋಲ್ಲಿ ಅಂತ ಅಂದ್ಬಿಟ್ಟು. ಇದಕ್ಕೆ ನಿಮಗೋಸ್ಕರ ಒಂದು ಲೈವ್ ಚಾಲೆಂಜ್ ತೊಗೊಂಡು 5 ದಿನದಲ್ಲಿ 50,000ನ 4.5 ಲಕ್ಷ ಮಾಡಿ ತೋರಿಸಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ನೀವು ಕೂಡ ಇನ್ನೂ ನೋಡಿಲ್ಲ ಅಂತ ಕೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಟ್ರೇಡರ್ಸ್ ಗುರುಕುಲ್ ಸೆಂಟ್ರಲ್ಲಿ ಚೆಕ್ ಮಾಡಿ. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4,500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.